ಹಲೋ, ಇವತ್ತು ಬೇಬಿ ಈರುಳ್ಳಿ ಮತ್ತು ಅಕ್ಕಿ ತರಿ ರವೆ ಜೊತೆ ಉಪ್ಪಿಟ್ಟು ಮಾಡೋಣ. ಡ್ರೈ ರೋಸ್ಟ್ ಆಗ್ತಾಯಿದೆ ರವೆ. ಇದು ಬೇಬಿ ಈರುಳ್ಳಿ ಸಿಪ್ಪೆ ಸುಲಿಯೋಕ್ಕೆ ಪ್ರಾಸೆಸಿಂಗಲ್ಲಿದೆ. ಸುಮ್ಮನೆ ಒಂದೊಂದೆರಡು ಆಟ ಅಷ್ಟೇ, ಕ್ವಾರ್ಟರ್ ಟು 1/3 ಅಷ್ಟೇ. ದೊಡ್ಡದಾದರೆ ಒಂದು 3 ಏಟ್ ಹಾಕ್ಕೊಳ್ಳಿ, ಚಿಕ್ಕದಾದರೆ 1-2 ಸಾಕು, ನಮಗೆ ಅಷ್ಟೇ. ಓಕೆ, ಸ್ವಲ್ಪ ಚಿಲ್ಲಿ ಜೊತೆಗೆ ಗ್ರೀನ್ ಚಿಲ್ಲಿ, ಚಾಪ್ಡ್ ಗ್ರೀನ್ ಚಿಲ್ಲಿ, ಹುಳಿ, ಹುಣಸೆ ಹಣ್ಣು ಹುಳಿ ಹಿಂಡ್ಕೋತಾ ಇದ್ದಾರೆ. ಸುಮ್ಮನೆ ಒಂದು ಚಿಕ್ಕ ಇಷ್ಟು ಒಂದು ಚಿಕ್ಕ ಲೆಮನ್ ಸೈಜ್ ಹುಳಿ ಇಳ್ಕೊಟ್ರೆ ಸಾಕು, 1 ಕಪ್ ರವೆಗೆ. ಓಕೆ, ಡನ್ 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 ಡನ್. ಸ್ವಲ್ಪ ಒಗ್ಗರಣೆ ಕರಿಬೇವು ಕೂಡ. ಸೊ ಇದು ಈರುಳ್ಳಿ ರೆಡಿಯಾಗಿದೆ. ಇರುವ ಸಾಮಗ್ರಿಗಳಲ್ಲಿ ಏನೇನು ಹೇಳಿದಲ್ವ, ಅಕ್ಕಿ ರವೆ ಹೇಳಿದ್ದೀವಿ, ಈ ಸಣ್ಣ ಈರುಳ್ಳಿ ಹೇಳಿದ್ಯಾ, ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಕೊಬ್ಬರಿ, ಫ್ರೆಶ್ ಕೊಬ್ಬರಿ, ಕಡಲೆ ಬೀಜ, ಬೆಲ್ಲ, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಪ್ಯೂರ್ ಚಿಲ್ಲಿ ಪೌಡರು, ಉಪ್ಪು, ಕಿವುಚಿಟ್ಟಿರೋ ಹುಳಿ ಮತ್ತು ತುಪ್ಪ. ಇದು ಒಗ್ಗರಣೆಗೆ ಎಣ್ಣೆ. ಕಡಲೆಕಾಯಿ ಎಣ್ಣೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆ, ಈ ಬಾಣಲೆಯಲ್ಲಿ ಹಾಕ್ತೀಯ ಅಂದ್ಕೊಂಡೆ. ಈ ಬಾಣಲೆಯಲ್ಲಿ ಹಾಕ್ತೀನಿ. ಇದನ್ನು ತೆಗಿ, ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ಳಿ. ಜಾಸ್ತಿ ಹಾಕ್ಬೇಡಿ, ಇದಕ್ಕೆ ಸಾಸಿವೆ ಇಷ್ಟೇ ಹಾಕಿ. ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತೀವಾ? ಎಷ್ಟು ಚಿಟಿಕೆ ಅಷ್ಟು ಜೀರಿಗೆ, ಎಷ್ಟು ಜೀರಿಗೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಸಾಸಿವೆ ಜೀರಿಗೆ ಇಷ್ಟೇ ಹಾಕ್ಕೊಳ್ಳಿ. ಕಡಲೆಬೇಳೆ, ಕಡಲೆ ಬೀಜ, ಕಡಲೆಬೇಳೆ ಸ್ವಲ್ಪ. ಓಕೆ, ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಸೊ ಪ್ಯಾರ್ಲಲ್ಲಿ ಕಡಲೆಬೇಳೆ ಕೆಂಪಾಗುವಷ್ಟರಲ್ಲಿ ಕಡಲೆ ಬೀಜನೂ ರೋಸ್ಟ್ ಆಗಿರುತ್ತೆ ಬೇಕಾಗಿರೋ ಹದಕ್ಕೆ. ಈ ಲೆವೆಲ್ಗೆ ಸ್ವಲ್ಪ ಕೆಂಪಾದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಅಂದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಹಾಕಿ. ಸ್ವಲ್ಪ ಹಾಕ್ಬಿಡಿ, ಈರುಳ್ಳಿ ಜಾಸ್ತಿನೇ ಹಾಕಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಹುಳಿ ಹಾಕಬೇಕು. ಸಾಕು. ಓಕೆ, ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು, ಜಾಸ್ತಿ ಅಲ್ಲ. ತಿನ್ನೋವಾಗ ಸ್ವಲ್ಪ ಸಿಗಬೇಕು ಬಾಯಿಗೆ, ಆ ಥರ. ಓಕೆ, ನೆಕ್ಸ್ಟ್ ಹುಳಿ ಹಾಕ್ತಿರೋಣ. ಇದಕ್ಕೆ ಈ ಹುಳಿ ಹಿಂಡೋದು ವಾಟರ್ ಪ್ರಪೋರ್ಷನ್ ಏನಾದರೂ ಇದೆಯಾ? ಏನಿಲ್ಲ, ಸುಮ್ಮನೆ ಅದು ಹಿಂಡ್ಕೊಳಕ್ಕಷ್ಟೇ. ಸ್ವಲ್ಪ ನೀರಾಗೆ ಹಿಂಡ್ಕೊಳ್ಳಿ, ಗಟ್ಟಿಯಾಗಿ ಹಿಂಡ್ಕೋಬೇಕಾಗಿಲ್ಲ. ಉಪ್ಪಿಟ್ಟಿಗೆ ಇನ್ನೂ ನೀರು ಹಾಕ್ಬೇಕಲ್ವಾ, ಹಾಗೆ ನೀವು ಕಿವುಚ್ಕೋಬೇಕು, ಗಟ್ಟಿಯಾಗಿ ಕಿವುಚ್ಕೋಬೇಕಾಗಿಲ್ಲ. ಯಾಕಂದರೆ ಉಪ್ಪಿಟ್ಟಿಗೆ ಹೆಂಗೂ ನೀರು ಇಳಿಸುತ್ತಲ್ವ. ಸೊ ಈಗ ಇದರಲ್ಲಿ ಕುದಿಬೇಕಾಯ್ತು ಚೆನ್ನಾಗಿ. ಹುಳಿ ಇದು ಹಾಕ್ಬೇಕಮ್ಮ, ಉಪ್ಪು ಖಾರ, ಸ್ವಲ್ಪ ಬೆಲ್ಲ, ಉಪ್ಪು, ಸ್ವಲ್ಪ ಬೆಲ್ಲ, ಇದೆಲ್ಲ ನಮ್ಮ ಅಳತೆ. ಹಾಂ, ರುಚಿಗೆ ತಕ್ಕಷ್ಟೇ ಎಲ್ಲನೂ. ಚಿಲ್ಲಿ ಪೌಡರು ಅಷ್ಟೇ, ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಯಾಕಂದರೆ ಚಿಲ್ಲಿ ಹಾಕಿರ್ತೀವಿ. ಉಪ್ಪು 1 ಕಪ್ ಆಗೋಷ್ಟು ಉಪ್ಪು. ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ, ಅವ್ರು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು.
ಸೊ ಹುಳಿದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕುದ್ದು ಒಂದೆರಡು ನಿಮಿಷ ಕುದ್ಮೇಲೆ ಹುಳಿಗೆ ಒಂದು ಸ್ವಲ್ಪ ನೀರು ಆಲ್ರೆಡಿ ಹಾಕಿದ್ದೀವಿ ನಾವು. ಸೊ 1 ಕಪ್ ರೈಸ್ಗೆ ನಾನು 2 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಈ ಕಪ್ಪು ರೈಸ್ ಆ ರವೆಗೆ ಕಪ್ಪಲ್ಲಿ 2 ಕಪ್ ರವೆ ಹಾಕಿರೋದು ನಾನು, 250 ಗ್ರಾಮ್, ಹಾಫ್ ಕಪ್ ಅದು. ಸೊ 1 ಕಪ್ ಅಂದರೆ 2 ಸಲ ಹಾಕಿದ್ದೀನಿ. ಇದರಲ್ಲಿ 2 ಕಪ್ ವಾಟರ್ ಹಾಕಿದ್ದೀನಿ. ಈಗ ಫುಲ್ ಫ್ಲೇಮ್ ಮಾಡ್ಕೊಳ್ಳಿ. ನೀರು ಹಾಕಿದ್ಮೇಲೆ ಇದು ರೆಗ್ಯುಲರ್ ಉಪ್ಪಿಟ್ಟು ಅಳ್ತೆ ಆ್ಯಕ್ಚುಲಿ. ಉಪ್ಪಿಟ್ಟು ಅಳ್ತೇನೆ 1:2. 1:2. ಎಕ್ಸ್ಟ್ರಾ ಅದು ರೈಸ್ ಅಲ್ವಾ, ಹುಳಿ ನೀರು ಹಾಕಿರ್ತೀವಲ್ವ, ದಟ್ ಈಸ್ ಗುಡ್ ಎಕ್ಸ್ಟ್ರಾ. ಓಕೆ, ಇದು ಇವಾಗ ಚೆನ್ನಾಗಿ ಕುದಿಬೇಕು. ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ರವೆ ಹಾಕಬೇಕು. 4 ಮಿನಿಟ್ಸ್ ಏನು ಕುದಿಯೋದಾ? ಸೊ ಇದು ಮಧ್ಯದಲ್ಲಿ ಕುದೀತಾ ಇದ್ದಾಗ ನಾವು ಈ ಜ್ಯೂಸನ್ನ ತಗೊಂಡು ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕಾಗಿರೋ ಹಿಂಗೆ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಮತ್ತೆ ಹಾಕೋಬೋದು. ಕೀ ನೋಡಿ, ಈಗ ರವೆ ಹಾಕ್ಕೊಂಡು ಓಕೆ ಕಲಿಸ್ಬಿಡಿ. ಹಿಂಗೆ ಹಿಂದೆ ಸ್ವಲ್ಪ ಹಿಂದೆ ಕುದಿಯುತ್ತೆ ಪಚಪಟ ಅಂತ. ಬೇಗ ಗಂಟು ಕಟ್ಟುತ್ತಲ್ಲ ಇದು? ಬೇಗ ಗಂಟು ಕಟ್ಬಿಡುತ್ತೆ. ಹುಷಾರು, ಬೇಗ ಬೇಗ ಕಲಿಸ್ಬಿಡ್ಬೇಕು. ನೋಡಿ, ಈ ಲೆವೆಲ್ಗೆ ಬಂದಾಗ ಎಲ್ಲ ಹಿಂಗೆ ಇದು ಮಾಡಿಬಿಟ್ಟು ಗಂಟು ಬಿಡಿಸ್ಬಿಟ್ಟು ಎಲ್ಲ ಗಂಟೆಲ್ಲ ಹಿಂಗೆ ಒಂದು ಲೆವೆಲ್ ಮಾಡಿಬಿಟ್ಟು ಫ್ಲೇಮ್ 0 ಮಾಡಿಬಿಡಿ, ಲೋ ಮಾಡಿಬಿಟ್ಟು ತುಪ್ಪ ತಗೊಂಡು ಹಿಂಗೆ ಸುತ್ತಲೂ ಹಿಂಗೆ ಬಿಡಬೇಕು. ಮಾಯ್ಶ್ಚರೈಸಿಂಗ್ ಎಫೆಕ್ಟ್. ಹೀಗೆ ಮುಚ್ಚಿಟ್ಬಿಡಿ, 2 ನಿಮಿಷ ಕೊಡಿ ಸಾಕು. ಓಕೆ. ಸಿಮ್ಮು. ಈ ತುರಿದಿರೋ ಕೊಬ್ಬರಿನೂ ಇವಾಗ ಅದ್ರ ಮೇಲೆ ಚೆಲ್ಬಿಡಿ. ಹೀಗೆ ಡನ್. ಓಕೆ, ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿ. ಓಕೆ, ರೆಡಿ. ಸೊ ಇದು ಆಫ್ ಆಗಿದೆ. ಸೊ ದಿಸ್ ಇಸ್ ಫೈನಲ್. ನಾವು ಪ್ಲೇಟಿಂಗ್. ಗೈಸ್, ಓಕೆ, ಪುಡಿ ಜೊತೆ ರೆಡಿ. ಹುಳಿ ಉಪ್ಪಿಟ್ಟು ರೆಡಿ.